ರಾಜಭವನದ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಸರ್ಕಾರದ ಮತ್ತೊಂದು ಮಸೂದೆ ವಾಪಸ್ ಕಳುಹಿಸಿದ್ದಾರೆ ರಾಜ್ಯಪಾಲರು. ಮಸೂದೆಗೆ ಸಹಿ ಹಾಕದೆ ವಾಪಸ್ ಕಳುಹಿಸಿದ್ದಾರೆ. ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಮುಸುಕಿನ ಗುದ್ದಾಟ ಮತ್ತೆ ಮುಂದುವರೆದಿದೆ. ಕೆಲವೊಂದಿಷ್ಟು ಮಸೂದೆಗಳನ್ನ ಸರ್ಕಾರ ರಾಜ್ಯಪಾಲರ ಅಂಗಳಕ್ಕೆ ಕಳುಹಿಸ್ತಾನೆ ಇರುತ್ತೆ. ಆದ್ರೆ ರಾಜ್ಯಪಾಲರು ಯಾಕೋ ಸಹಿ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಸರ್ಕಾರಕ್ಕೆ ಕೆಲವೊಮ್ಮೆ ಟಕ್ಕರ್ ಕೊಡ್ತಾ ಇರ್ತಾರೆ. ಈಗ ಮಸೂದೆಗೆ ಸಹಿ ಹಾಕದೆ ವಾಪಸ್ ಕಳುಹಿಸಿದ್ದಾರೆ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿವಿ ತಿದ್ದುಪಡಿ ಮಸೂದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅಧಿಕಾರ ವರ್ಗಾವಣೆಯ ಉದ್ದೇಶದಿಂದ ತಿದ್ದುಪಡಿ ಮಾಡಲಾಗಿದೆ. ಈ ತಿದ್ದುಪಡಿಯು ಜನರಿಗೆ ದಾರಿ ತಪ್ಪಿಸುವಂತಿದೆ. ಬದಲಾವಣೆ ತರುವ ಉದ್ದೇಶಕ್ಕಿಂತಲೂ ಅಧಿಕಾರ ಕಿತ್ಕೊಳ್ಳುವ ಯತ್ನ. ಈ ಮಸೂದೆಯ ಪ್ರಕಾರ ವಿಶ್ವವಿದ್ಯಾಲಯಗಳಿಗೆ ಸಿಎಂ ಕುಲಪತಿಯಾಗಲಿದ್ದಾರೆ. ವಿವಿಯ ಎಲ್ಲಾ ನೇಮಕಾತಿ ಆಡಳಿತಾತ್ಮಕ ಅಧಿಕಾರ ಸಿಎಂಗೆ ಇರಲಿದೆ ಎನ್ನುವ ಮುಖಾಂತರವಾಗಿ ಆರೋಪಿಸಿ ಮಸೂದೆಗೆ ಸಹಿ ಹಾಕದೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರು. ಬೆಳಗಾವಿಯ ಅಧಿವೇಶನದಲ್ಲಿ ಮಸೂದೆಯನ್ನ ಮಂಡಿಸಲ್ಪಟ್ಟಿತ್ತು. ಸರ್ಕಾರ ಮತ್ತು ರಾಜಭವನದ ನಡುವಿನ ಮುಸುಕಿನ ಗುದ್ದಾಟಕ್ಕೆ ತೆರೆ ಬೀಳುವ ಹಾಗೆ ಕಾಣಿಸ್ತಾ ಇಲ್ಲ. ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ವಿವಿ ತಿದ್ದುಪಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಾಪಸ್ ಕಳುಹಿಸಿದ್ದಾರೆ. ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ರಾಜ್ಯಪಾಲರ ಅಧಿಕಾರ, ಹೊಣೆಗಾರಿಕೆ ಮತ್ತು ಕಾರ್ಯಗಳನ್ನ ಕಿತ್ತು ಮತ್ತೊಬ್ಬರ ಕೈಗೆ ಕೊಡುವ ಈ ತಿದ್ದುಪಡಿಯು ಅನಗತ್ಯ ಸಂಘರ್ಷ ಮತ್ತು ಒಡಕನ್ನ ಸೃಷ್ಟಿಸುವ ಯತ್ನವಾಗಿದೆ. ತಮ್ಮ ಅಧಿಕಾರವನ್ನ ಕಿತ್ಕೊಳ್ಳೋದಕ್ಕೆ ಮುಂದಾಗಿರುವ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಹರಿಹಾಯ್ದಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಪತಿ ನೇಮಕದ ಸಂಬಂಧ ರಾಜ್ಯಪಾಲರಿಗೆ ಇರುವ ಅಧಿಕಾರವನ್ನ ರದ್ದುಪಡಿಸಿ ಮುಖ್ಯಮಂತ್ರಿಗೆ ನೀಡುವ ಉದ್ದೇಶ ಹೊಂದಿರುವ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ಮಸೂದೆ 2024 ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಮರಳಿ ವಾಪಸ್ ಕಳುಹಿಸಿದ್ದಾರೆ. ಇದು ರಾಜ್ಯಪಾಲರ ಅಧಿಕಾರ ಮೊಟಕುಗೊಳಿಸುವ ಏಕೈಕ ಉದ್ದೇಶವನ್ನ ಹೊಂದಿದೆ ಅಂತ ಕಟ್ಟು ಪದಗಳಿಂದ ತಿವಿದಿದ್ದಾರೆ. ರಾಜ್ಯ ಸರ್ಕಾರದ ನಡೆಯನ್ನ ದುಸ್ಸಾಹಸ ಮತ್ತು ತಿದ್ದುಪಡಿ ಮಸೂದೆಯ ಅಸಂವಿಧಾನಿಕ ಕಾಯ್ದೆಗೆ ತರೋದಕ್ಕೆ ಉದ್ದೇಶಿಸಿದ ತಿದ್ದುಪಡಿಯು ದಾರಿ ತಪ್ಪಿಸುವಂತಿದೆ ಅಂತ ರಾಜ್ಯಪಾಲರು ಇಲ್ಲಿ ಪ್ರತಿಪಾದಿಸಿದ್ದಾರೆ. ಸೊ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಸಚಿವರು ಮತ್ತು ಇಲಾಖೆಯ ಅಧಿಕಾರಿಗಳು ಇಷ್ಟು ವರ್ಷ ಇತ್ತ ಗಮನ ನೀಡಿಯೇ ಇಲ್ಲ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಪತಿಯ ಹುದ್ದೆ ದೀರ್ಘಕಾಲದಿಂದ ಖಾಲಿ ಇದೆ. ಸರ್ಕಾರ ಯಾವುದೇ ಕಾರಣ ಇಲ್ಲದೆ ನೇಮಕ ಪ್ರಕ್ರಿಯೆಯನ್ನ ಸ್ಥಗಿತವಾಗಿ ಇರಿಸಿದೆ. ಆದ್ರೆ ಇದಕ್ಕೆಲ್ಲ ಕಾರಣ ಏನು, ಸಂಬಂಧ ಏನು ಅನ್ನುವಂಥದ್ದು ಬೇಕಾಗಿದೆ. ಸೊ ರಾಜ್ಯದ ಎಲ್ಲಾ ವಿಶ್ವವಿದ್ಯಾನಿಲಯಗಳ ಅಭಿವೃದ್ಧಿಯ ಮೇಲ್ವಿಚಾರಣೆಯನ್ನ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಸದ್ಯದ ಮಟ್ಟಿಗೆ ನಡೆಸ್ತಾ ಇದ್ರು. ಈ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಾರೆ ರಾಜ್ಯಪಾಲರು. ಇವರು ಅಂತಲ್ಲ, ಯಾರೇ ರಾಜ್ಯಪಾಲರು ಬಂದ್ರು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ವಿಶ್ವವಿದ್ಯಾಲಯಗಳ ಕುಲಪತಿಯೂ ಆಗಿರುವ ಅವರ ಪಾತ್ರವನ್ನ ಇಡೀ ದೇಶದಲ್ಲಿ ಒಪ್ಕೊಳ್ಳಲಾಗಿದೆ. ಈ ಸಂಪ್ರದಾಯ ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಸೊ ಈ ಸಂಬಂಧ 4 ಪುಟಗಳ ದೀರ್ಘ ಪತ್ರವನ್ನ ರಾಜ್ಯಪಾಲರು ಬರೆದಿದ್ದಾರೆ. ಕುಲಪತಿ ಆಗಿಯೂ ಕೂಡ ರಾಜ್ಯಪಾಲರ ಆದೇಶ ಮತ್ತು ಅಭಿಪ್ರಾಯಗಳೊಂದಿಗೆ ಸೂಕ್ತ ಕ್ರಮಕ್ಕಾಗಿ ಆಡಳಿತ ಇಲಾಖೆಯ ಕಡತವನ್ನ ಹಿಂದಿರುಗಿಸಲಾಗಿದೆ ಅಂತ ಪತ್ರದ ಕೊನೆಯಲ್ಲಿ ರಾಜ್ಯಪಾಲರು ಅವರ ವಿಶೇಷ ಕಾರ್ಯದರ್ಶಿ ಆರ್ ಪ್ರಭುಶಂಕರ್ ಅವರು ಉಲ್ಲೇಖಿಸಿದ್ದಾರೆ. ಸೊ ಪ್ರಮುಖವಾಗಿ ನೋಡಿ, ಒಂದು, ರಾಜ್ಯದ ಆಡಳಿತ ಅಭಿವೃದ್ಧಿ ಕಾರ್ಯಗಳು ಅನಂತ ಸಮಸ್ಯೆಗಳು ಮುಖ್ಯಮಂತ್ರಿಗಾಗಲೇ ಹೊರೆಯಾಗಿ ಕುಳಿತಿವೆ. ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇದ್ರ ಬಗ್ಗೆ ಕೂಡ ರಾಜ್ಯಪಾಲರು ತಿದ್ದುಪಡಿ ಮಸೂದೆ ಮುಖ್ಯಮಂತ್ರಿಯವರ ಹೊರೆಯನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಈಗಿರುವಾಗ ಮಸೂದೆಯ ಉದ್ದೇಶವನ್ನ ಈಡೇರಿಸೋದಕ್ಕೆ ಅವರಿಂದ ಸಾಧ್ಯವೇ ಅಂತ ಪ್ರಶ್ನೆ ಮಾಡಿದೆ. ಸೊ ಬದಲಾವಣೆ ತರುವ ಪ್ರಾಮಾಣಿಕ ಉದ್ದೇಶಕ್ಕಿಂತಲೂ ಅಧಿಕಾರ ಕಿತ್ಕೊಳ್ಳುವ ಯತ್ನ ಆಗಿದೆ ಅಂತ ಒಂದ್ ಕಡೆ ಹೇಳಿದ್ದಾರೆ. ಸರ್ಕಾರ ವಿಶೇಷ ವಿಶ್ವವಿದ್ಯಾಲಯಗಳನ್ನ ಸ್ಥಾಪಿಸಿದ್ರು ಕೂಡ ಅವುಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಗಮನ ಹರಿಸಿಲ್ಲ. ಕಾರಣ ಅವು ಅನಾಥವಾಗಿದೆ ಅಂತ ಹೇಳಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಸ್ಥಾಪನೆ ಆದಾಗಿನಿಂದ ಈವರೆಗೂ ಕೂಡ ಒಬ್ಬನೇ ಒಬ್ಬ ಕಾಯ ಉಪನ್ಯಾಸಕರನ್ನ ಕೂಡ ಹೊಂದಿಲ್ಲ. ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಸರ್ಕಾರಕ್ಕೆ ಮತ್ತೆ ಕೇಳಿದ್ದಾರೆ. ಸಂವಿಧಾನದ ವಿಧಿ 254 ಸುಪ್ರೀಂ ಕೋರ್ಟ್ನ ತೀರ್ಪುಗಳು, ಯುಜಿಸಿ ನಿಯಮಾವಳಿಗಳ ಪ್ರಕಾರ ವಿಶ್ವವಿದ್ಯಾಲಯದ ವಿಷಯದಲ್ಲಿ ರಾಜ್ಯಪಾಲರದ್ದೇ ಪರಮಾಧಿಕಾರ ಆಗಿರುತ್ತೆ. ಕುಲಪತಿ ನೇಮಕವು ಕ್ರಮಬದ್ಧವಾಗದೆ ಅನರ್ಹತೆ ಇನ್ನ ನೇಮಕವಾದ್ರೆ ಕಾನೂನು ತೊಡಕು ಸೃಷ್ಟಿಯಾಗಬಹುದು ಅನ್ನುವ ವಿಚಾರವಾಗಿ ಸೊ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿ ರಾಜ್ಯ ಸರ್ಕಾರ ರೂಪಿಸಿದ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಮಸೂದೆ 2024ಕ್ಕೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ.
ಸೊ ಹೀಗಾಗಿ ಮುಡಾಕ್ಕೆ ಸಂಬಂಧಪಟ್ಟಂತೆ ಏಕಸದಸ್ಯ ಆಯೋಗ ಇಡಿ ಮತ್ತು ಲೋಕಾಯುಕ್ತ ತನಿಖೆಯನ್ನ ನಡೆಸ್ತಾ ಇದ್ದು ಹಲವು ಪ್ರಕರಣಗಳು ನ್ಯಾಯಾಲಯವಿದೆ. ಇಂಥ ಸಂದರ್ಭದಲ್ಲಿ ಹೊಸ ಸ್ವರೂಪ ಕೊಡುವುದು ಸಮಂಜಸವೇ? ಎಲ್ಲ ತನಿಖೆಗಳು ಮುಕ್ತಾಯವಾದ ಬಳಿಕ ಕಾಯ್ದೆ ರೂಪಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಈ ಕಡತವನ್ನ ಮತ್ತೆ ಸಲ್ಲಿಸಿ ನಿರ್ದೇಶನವನ್ನ ನೀಡಿರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಈ ಮಸೂದೆ ಅದರ ವ್ಯಾಪ್ತಿಗೆ ಬರುವುದಿಲ್ಲ. ಸೊ ಎಲ್ಲೋ ಒಂದು ಕಡೆ ಮೈಸೂರು ನಗರದ ವ್ಯಾಪ್ತಿಯಲ್ಲಿಯೇ ಈ ಕ್ಷೇತ್ರ ಬರೋದ್ರಿಂದ ಈಗ ಕೆಲವೊಂದಿಷ್ಟು ವಿಚಾರವನ್ನ ಕೂಡ ಪ್ರಸ್ತಾಪಿಸಬೇಕಾಗುತ್ತೆ. ಸೊ ಹಾಗಾಗಿ ರಾಜ್ಯಪಾಲರು ವಾಪಸ್ ಕಳುಹಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ ಸದ್ಯದ ಮಟ್ಟಿಗೆ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಗಳ ಮಸೂದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಿ ಹಾಕದೆ ಸರ್ಕಾರದ ವಿರುದ್ಧವೇ ಈಗ ರಾಜ್ಯಪಾಲರು ಕಿಡಿಕಾರಿರುವಂತದ್ದು. ಇದು ರಾಜ್ಯಪಾಲರ ಪರಮಾಧಿಕಾರವನ್ನ ಕಿತ್ಕೊಳ್ಳುವಂತಹ ಪ್ರಯತ್ನ ಎನ್ನುವ ಮುಖಾಂತರವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿ ಮತ್ತೆ ಸರ್ಕಾರಕ್ಕೆ ವಾಪಸ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ತಿದ್ದುಪಡಿ ಮಾಡಿದಂಥ ಸಂದರ್ಭದಲ್ಲಿ ಅವುಗಳನ್ನ ರಾಜ್ಯಪಾಲರಿಗೆ ಅಂಕಿತಕ್ಕೆ ಹಾಕ್ಲಿಕ್ಕೆ ಕಳಿಸಿದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಕೂಡ ಅದನ್ನ ಪರಿಶೀಲನೆ ನಡೆಸಿ ಅದಕ್ಕೆ ಇನ್ನಷ್ಟು ಕೂಡ ಒಂದ್ ಕಡೆ ನೀವು ಕೂಡ ಇನ್ನೂ ಒಂದು ಬಾರಿ ಅಲ್ಲಿ ಅದು ಪರಿಶೀಲನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಥವಾ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಕೂಡ ಮಾಡಿಕೊಂಡು ಅದಾದ ಬಳಿಕ ಬಳಿ ಕಳಿಸಿ ಅನ್ನುವಂಥದ್ದು ಕೂಡ ರಾಜ್ಯಪಾಲರು ಹಲವಾರು ವಿಧೇಯಕಗಳನ್ನು ವಾಪಸ್ ಕಳಿಸುವಂಥದ್ದು ಕೂಡ ಈಗ ನಡೀತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಈ ವಿಧೇಯಕಗಳ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಕಿತ ಹಾಕುವಂತ ವಿಚಾರಕ್ಕೆ ದೊಡ್ಡ ಮಟ್ಟದ ವಾಕ್ಸಮರ ಕೂಡ ಉಲ್ಬಣ ಆಗಿರ್ತಕ್ಕಂಥದ್ದು. ಹಲವಾರು ವಿಧೇಯಕಗಳ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ರಾಜ್ಯಪಾಲರು ಕೆಲವೊಂದಿಷ್ಟು ವಿವರಣೆಯನ್ನ ಕೊಡಿ ಅನ್ನುವಂಥದ್ದನ್ನು ಕೂಡ ಕಳಿಸಿದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಹಲವು ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಹಾಗಾಗಿ ಇದೀಗ ಮತ್ತೊಂದು ವಿಧೇಯಕವನ್ನ ವಾಪಸ್ಸನ್ನ ರಾಜ್ಯಪಾಲರು ಕಳಿಸಿ ಕೊಟ್ಟಿರ್ತಕ್ಕಂಥದ್ದು. ಅದು ಪ್ರಮುಖವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಒಂದು ವಿವಿ ತಿದ್ದುಪಡಿ ಮಸೂದೆ. ಈ ಒಂದು ಮಸೂದೆಯನ್ನು ಕೂಡ ಈಗ ವಾಪಸ್ ರಾಜ್ಯಪಾಲರು ಕಳಿಸಿರ್ತಕ್ಕಂಥದ್ದು. ಈ ಮಸೂದೆಯಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ ಏನು ಈಗಾಗಲೇ ವಿವಿಗಳ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಒಳಪಡಲಾಗಿತ್ತು. ಆ ಒಂದು ನೇಮಕಾತಿ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಆಡಳಿತಾತ್ಮಕವಾಗಿರ್ತಕ್ಕಂಥ ಅಧಿಕಾರ ಆಗಿರ್ಬೋದು, ಅವೆಲ್ಲವೂ ಕೂಡ ರಾಜ್ಯಪಾಲರಿಗೆ ಒಂದು ಅಧಿಕಾರ ಇತ್ತು. ಆದ್ರೆ ಈ ತಿದ್ದುಪಡಿ ತರುವ ಮುಖಾಂತರ ಈ ತಿದ್ದುಪಡಿ ಆದ್ರೆ ಇದು ಜಾರಿಗೆ ಆದ್ರೆ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿವಿಗಳ ಅಧಿಕಾರ ಮುಖ್ಯಮಂತ್ರಿಗಳಿಗೆ ಹೋಗುವಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯಪಾಲರ ಅಧಿಕಾರವನ್ನು ಕೂಡ ಕಸಿದುಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಮುಂದಾಯ್ತಾ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಈ ವಿಧೇಯಕವನ್ನ ಅಂಕಿತ ಹಾಕದೆ ವಾಪಸ್ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಇದರ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ಕೂಡ ಒಂದು ಏನು ಸರ್ಕಾರ ಕೂಡ ಕೊಟ್ಟಿತ್ತು. ಮತ್ತೆ ಇದನ್ನ ಬೆಳಗಾವಿಯ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಈ ವಿಧೇಯಕವನ್ನು ಕೂಡ ಮಂಡನೆ ಮಾಡಿದ್ರು. ಹಾಗಾಗಿ ಇದನ್ನ ಪಾಸ್ ಕೂಡ ಮಾಡಿದ್ರು. ಇದನ್ನ ಪಾಸ್ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯಪಾಲರನ್ನ ಇರ್ತಕ್ಕಂಥ ಅಧಿಕಾರವನ್ನ ಕಸಿದುಕೊಳ್ಳುವಂತ ಇದು ನಿರ್ಧಾರ ಅನ್ನುವಂಥದ್ದು ಬಿಜೆಪಿ ನಾಯಕರು ಆ ಸಂದರ್ಭದಲ್ಲಿ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಎಲ್ಲ ಒಂದು ಕಡೆ ಇದು ಪ್ರಜಾಪ್ರಭುತ್ವಕ್ಕೆ ಕೂಡ ವಿರೋಧವಾಗಿರ್ತಕ್ಕಂಥ ನಡೆ, ರಾಜ್ಯಪಾಲರಿಗೆ ಇರ್ತಕ್ಕಂಥ ಅಧಿಕಾರವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಇದು ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಎಲ್ಲ ಒಂದು ಕಡೆ ಇದು ದ್ವೇಷದ ರಾಜಕಾರಣದ ರೀತಿಯಲ್ಲೇ ಒಂದು ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ಳುತ್ತಾ ಇದೆ ಅನ್ನುವಂಥದ್ದನ್ನ ಪ್ರಮುಖವಾಗಿ ಆರೋಪ ಮಾಡಿದ್ರು. ಹಾಗಾಗಿ ಈ ಆರೋಪದ ನಡುವೆ ಕೂಡ ಈ ಬಿಲ್ ಅನ್ನ ತೆಗೆದುಕೊಂಡು ಬಂದಿರತಕ್ಕಂಥ ರಾಜ್ಯ ಸರ್ಕಾರ ಅಲ್ಲಿ ಏನು ಅಧಿವೇಶನ ಸಂದರ್ಭದಲ್ಲಿ ಕೂಡ ಎರಡೂ ಸದನ ಕೂಡ ಇದನ್ನ ಅನುಮೋದನೆ ತೆಗೆದುಕೊಂಡು ಈಗ ರಾಜ್ಯಪಾಲರಿಗೆ ಅಂಕಿತ ಹಾಕ್ಲಿಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ರಾಜ್ಯಪಾಲರು ಕೂಡ ಇದನ್ನ ವಾಪಸ್ ಕಳಿಸಿರ್ತಕ್ಕಂಥದ್ದು ಇದೀಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮತ್ತೆ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ವಾಕ್ಸಮರ ಉಲ್ಬಣವಾಯ್ತಾ ಅನ್ನುವಂಥದ್ದು ಕೂಡ ಇದೀಗ ರಾಜ್ಯ ರಾಜಕೀಯದಲ್ಲಿ ಕೂಡ ಚರ್ಚೆಗೆ ಬರ್ತಾ ಇದೆ. ಯಾಕಂತಂದ್ರೆ ರಾಜ್ಯಪಾಲರು ಒಂದಿಷ್ಟು ಈ ಮೈಕ್ರೋ ಫೈನಾನ್ಸ್ ಬಿಲ್ ಸಂಬಂಧಪಟ್ಟಂತೆ ಕೂಡ ವಾಪಸ್ ಕಳಿಸಿದ್ರು. ಅದಕ್ಕೆ ಒಂದಿಷ್ಟು ನೀವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಅಲ್ಲಿ ಇನ್ನೂ ಕೂಡ ಅದಕ್ಕೆ ವಿವರಣೆ ಬೇಕು, ಅದು ಸರಿಯಾಗಿರ್ತಕ್ಕಂಥ ಮಾಹಿತಿ ಬೇಕು ಅನ್ನುವಂಥದ್ದನ್ನ ರಾಜ್ಯಪಾಲರು ಉಲ್ಲೇಖಿಸಿ ಕೊಟ್ಟಿದ್ರು. ಅದಾದ ಬಳಿಕ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಸೇರಿಸಿ ನಾವು ತಿದ್ದುಪಡಿ ಮಾಡ್ಕೊಳ್ತೇವೆ ಅನ್ನುವಂಥದ್ದನ್ನ ಕಳಿಸಿ ಅದನ್ನು ವಿವರಣೆ ಕೊಟ್ಟ ಬಳಿಕ ಮತ್ತೆ ಅದಕ್ಕೆ ಅನುಮೋದನೆ ಕೂಡ ಕೊಟ್ಟಿರ್ತಕ್ಕಂಥ. ಅದೇ ರೀತಿಯಾಗಿ ಇದೀಗ ಈ ಒಂದು ಏನು ಗ್ರಾಮೀಣ
ಒಂದು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿವಿ ತಿದ್ದುಪಡಿ ವಿಧೇಯಕ ಏನಿದೆ ಇದನ್ನು ಕೂಡ ಈಗ ವಾಪಸ್ ಕಳಿಸಿರ್ತಕ್ಕಂಥ ರಾಜ್ಯಪಾಲರು ಏನೆಲ್ಲ ವಿವರಣೆ ಕೇಳಿದ್ದಾರೆ, ಇದರಲ್ಲಿ ಏನಿದೆ, ಇದಕ್ಕೆ ಏನು ಸ್ಪಷ್ಟನೆ ಕೇಳ್ತಾರೆ ಅನ್ನುವಂಥದ್ದು ಕುತೂಹಲ ಎಡೆ ಮಾಡಿಕೊಟ್ಟಿದೆ. ಆದರೆ ಒಂದು ಮಾಹಿತಿಯ ಪ್ರಕಾರ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರ ರಾಜ್ಯಪಾಲರು ವಿವಿಗಳ ಮೇಲೆ ಹೋಗುತ್ತೆ, ಅದು ಮುಖ್ಯಮಂತ್ರಿಗಳಿಗೆ ಬರುವಂತ ಕಾರಣದ ಹಿನ್ನೆಲೆಯಲ್ಲಿ ಇದನ್ನ ವಾಪಸ್ ಕಳಿಸಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಸರ್ಕಾರ ಇದನ್ನ ಯಾವ ರೀತಿಯಾಗಿ ಮತ್ತೆ ವಿವರಣೆ ತೆಗೆದುಕೊಂಡು ಇದನ್ನ ಯಾಕೆ ಮಾಡ್ತಾ ಇದ್ದೀವಿ ಏನು ಅನ್ನುವಂಥದ್ದು ಕಾರಣಗಳನ್ನು ಕೂಡ ವಿವರಣೆ ಏನೆಲ್ಲ ರಾಜ್ಯಪಾಲರು ಕೇಳಿದ್ದಾರೆ ಅದಕ್ಕೆಲ್ಲ ವಿವರಣೆ ಕೊಟ್ಟು ಅದನ್ನ ಮತ್ತೆ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ರೂಪ ಇದ್ರ ಜೊತೆಗೆ ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳ ಅಭಿವೃದ್ಧಿಯ ಮೇಲ್ವಿಚಾರಣೆ ರಾಜ್ಯಪಾಲರ ಮೇಲಿರುತ್ತೆ. ಸೊ ಎಲ್ಲೋ ಒಂದು ಕಡೆ ಗಮನಿಸೋದಾದ್ರೆ ಬಸವರಾಜ್, ಕೇಂದ್ರ ಮತ್ತು ರಾಜ್ಯದ ಅವೆರಡು ಕೊಂಡಿಯ ಸೇತುವೆಯಾಗಿ ರಾಜ್ಯಪಾಲರು ಕೆಲಸವನ್ನ ಮಾಡ್ತಾರೆ. ಆದ್ರೆ ಈಗ ರಾಜ್ಯಪಾಲರು ಇದ್ರ ಜೊತೆಗೆ ಕೆಲವೊಂದಿಷ್ಟು ವಿಚಾರವನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಅದರಲ್ಲೂ ಕೂಡ ಈಗ ಮುಡಾ ಕೇಸ್ ಆಗಿರ್ಬೋದು, ಕಾನೂನು ತೊಡಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಸರ್ಕಾರದ ಕೆಲವೊಂದಿಷ್ಟು ಭ್ರಷ್ಟಾಚಾರದ ವಿಚಾರವಾಗಿ ಕೂಡ ಇಲ್ಲಿ ಹೇಳಿದ್ದಾರೆ. ಅಕಸ್ಮಾತ್ ಇವೆಲ್ಲವೂ ಕೂಡ ಮುಗಿಸ್ಕೊಂಡು ಸಂಪೂರ್ಣವಾಗಿ ಫ್ರೀ ಹ್ಯಾಂಡ್ ಆಗ್ಲಿ, ಆಮೇಲೆ ನೋಡೋಣ ಅನ್ನುವಂತಹ ವಿಚಾರವನ್ನ. ಸೊ ಇಲ್ಲಿ ಈ ಮಸೂದೆಗೆ ಸಹಿ ಹಾಕೋದ್ರ ಜೊತೆಗೆ ಸರ್ಕಾರದ ಭ್ರಷ್ಟಾಚಾರ ಹಾಗೆ ಈಗಿನ ವಿಷಯಗಳ ಕುರಿತು ಕೂಡ ನೇರವಾಗಿ ಕುಟುಕಿಲ್ಲ ಅಂದ್ರೂ ಇಂಡೈರೆಕ್ಟ್ ಆಗಿ ರಾಜ್ಯಪಾಲರು ಕುಟುಕುವಂತ ಪ್ರಯತ್ನ ಮಾಡಿದ್ದಾರೆ. ರೂಪ ಕೆಲವು ದಿನಗಳ ಹಿಂದೆ ಅಂದ್ರೆ ಈ ಮೂಡ ಪ್ರಕರಣ ಬಂದಾಗಿನಿಂದಲೂ ಕೂಡ ಮತ್ತೆ ಕೆಲವೊಂದಿಷ್ಟು ಬಿಜೆಪಿ ಮತ್ತು JDS ನಾಯಕರ ವಿರುದ್ಧ ಕೂಡ ಒಂದು ರಾಜ್ಯಪಾಲರಿಗೆ ಒಂದ್ ಕಡೆ ನೀವು ತನಿಖೆಗೆ ಅನುಮತಿ ಕೊಡಬೇಕು ಅನ್ನುವಂತ ಕೇಳಿದಂತ ಸಂದರ್ಭದಲ್ಲಿ ಅವರು ಅನುಮತಿ ನಿರಾಕರಿಸಿದ್ದಾರೆ. ಆದ್ರೆ CM ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಪ್ರಕರಣ ಅದು ದೂರು ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಇದು ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಧಾರ. ಮತ್ತೆ ಎಲ್ಲೋ ಒಂದು ಕಡೆ ಅವರ ಅಧಿಕಾರವನ್ನು ಕೂಡ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೇಂದ್ರದಲ್ಲಿ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಒಂದು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ರಾಜ್ಯಪಾಲರು ಕೂಡ ನಡೆದುಕೊಳ್ತಾ ಇದ್ದಾರೆ. ಇದು ಸಂವಿಧಾನದಲ್ಲಿ ಕೂಡ ವಿರೋಧವಾಗಿರ್ತಕ್ಕಂಥ ನಡೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರು ಹಲವಾರು ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಆರೋಪವನ್ನು ಕೂಡ ಮಾಡಿದ್ರು. ಸಂಪೂರ್ಣ ಸರ್ಕಾರ ಕೂಡ ಸಚಿವ ಸಂಪುಟ ಸಭೆ ನಡೆಸಿ ಒಮ್ಮತದ ನಿರ್ಧಾರ ಕೂಡ ರಾಜ್ಯಪಾಲರ ನಿರ್ಧಾರವನ್ನು ಕೂಡ ತಿರಸ್ಕಾರ ಮಾಡಿತ್ತು. ಹಾಗಾಗಿ ಈ ಒಂದು ಬೆನ್ನಲ್ಲೇ ಕೆಲವೊಂದಿಷ್ಟು ವಿಧೇಯಕಗಳನ್ನ ಈ ರೀತಿಯಾಗಿ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ನಾವು ಕೊಟ್ಟಿರ್ತಕ್ಕಂಥ ವಿಧೇಯಕಗಳಾಗಿರ್ಬೋದು, ನಾವು ಕೊಟ್ಟಿರ್ತಕ್ಕಂಥ ದೂರುಗಳಾಗಿರ್ಬೋದು ಯಾವಕ್ಕೂ ಕೂಡ ರಾಜ್ಯಪಾಲರು ಸ್ಪಂದನೆ ಕೊಡ್ತಾ ಇಲ್ಲ. ಹಾಗಾಗಿ ರಾಜ್ಯಪಾಲರು ನಮ್ಮ ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಏನಾದರೂ ಕೇಳಿ ಬಂತ ದೂರುಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಒಂದು ತ್ವರಿತಗತಿಯಲ್ಲಿ ಕೊಡ್ತಾರೆ. ಹಾಗಾಗಿ ರಾಜ್ಯಪಾಲರ ಅಧಿಕಾರವನ್ನೇ ಒಂದು ರೀತಿಯಲ್ಲಿ ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮುಂದಾಯ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಉಲ್ಬಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ನೋಡ್ಕೊಂಡಿರ್ತಕ್ಕಂಥ ರಾಜ್ಯಪಾಲರು ಕೂಡ ಕೆಲವೊಂದಿಷ್ಟು ವಿಧೇಯಕಗಳ ವಿವರಣೆ ಕೇಳ್ತಾ ಇದ್ದಾರೆ ಅಥವಾ ಅಲ್ಲಿ ರಾಜಕೀಯವಾಗಿರ್ತಕ್ಕಂಥ ಯಾವ ರೀತಿಯಾಗಿ ಅಲ್ಲಿ ಬೆಳವಣಿಗೆ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ರಾಜ್ಯಪಾಲರು ಮೇಲೆ ರಾಜ್ಯ ಸರ್ಕಾರದ ಆರೋಪ ಮಾಡ್ತಾರೆ, ಆದ್ರೆ ರಾಜ್ಯಪಾಲರು ನಾನು ಸಂವಿಧಾನಾತ್ಮಕವಾಗಿ ಅಥವಾ ಕಾನೂನಡಿಯಲ್ಲಿ ಏನು ಕ್ರಮ ಕೈಗೊಳ್ಳಬಹುದು ಅಥವಾ ಏನೆಲ್ಲ ಒಂದು ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ನಡೆದುಕೊಳ್ತೇವೆ ಅನ್ನೋದು ಕೂಡ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಹಾಗಾಗಿ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರದ ನಡುವೆ ಒಂದಿಷ್ಟು ಸಮನ್ವಯತೆ ಕೊರತೆ ಉಂಟಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂತಂದ್ರೆ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಸಮನ್ವಯತೆಯಿಂದ ಹೋದ್ರೆ ಮಾತ್ರ ಆಡಳಿತ ಮಾಡ್ಲಿಕ್ಕೆ ಸಾಧ್ಯ, ಜನರಿಗೆ ಉತ್ತಮವಾಗಿರ್ತಕ್ಕಂಥ ಆಡಳಿತ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಕೂಡ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ವಿಧೇಯಕಗಳ ವಿಚಾರ ಆಗಿರಬಹುದು, ಕೆಲವೊಂದಿಷ್ಟು ರಾಜಕೀಯ ನಾಯಕರ ಒಂದಿಷ್ಟು ಆರೋಪಗಳ ಸಂಬಂಧಪಟ್ಟಂತ ದೂರುಗಳಾಗಿರಬಹುದು, ಈ ಒಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಹುಟ್ಟುತ್ತಾ ಇದ್ದಾವೆ. ಹಾಗಾಗಿ ಇದಕ್ಕೆಲ್ಲವೂ ಕೂಡ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ರೂಢಿಸಿಕೊಳ್ತಾರೋ ಅಥವಾ ಹೀಗೆ ವಾಗ್ವಾದಕ್ಕೆ ಮತ್ತೆ ಕಾರಣವಾಗುತ್ತಾ ಅನ್ನುವಂಥದ್ದು ಕಾದಷ್ಟೇ ನೋಡಬೇಕಾಗಿದೆ. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.